ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡುತ್ತೇನೆ ಎಂದು ಯುವ ಜನತೆಯಲ್ಲಿ ದೇಶದ ಪ್ರೇಮದ ಕಿಚ್ಚು ಹಚ್ಚಿಸಿದ ಸ್ವಾತಂತ್ರ್ಯ ಸೇನಾನಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ 23/1897 ಒಡಿಸ್ಸಾದ ಕಟಕ್ ನಗರದಲ್ಲಿ ಜನಿಸಿದರು. ತಂದೆ ಜಾನಕಿನಾಥ್ ಬೋಸ್, ತಾಯಿ ಪ್ರಭಾವತಿ. ಬಾಲ್ಯದಲ್ಲಿ ರಯಾವೆನ್ಶಾ ಕಾಲೇಜಿಯೇಟ್ ಸ್ಕೂಲಲ್ಲಿ ಸುಭಾಷ್ ಚಂದ್ರ ಬೋಸ್ರವರು ಓದುತ್ತಿದ್ದಂಥ ವೇಳೆಯಲ್ಲಿ ಅವರ ಮುಖ್ಯೋಪಾಧ್ಯಾಯರಾಗಿದ್ದವರು ಬೇಣಿ ಮಾಧವರಾವ್. ಬೇಣಿ ಮಾಧವರಾವ್ರವರು ಸುಭಾಷ್ ಚಂದ್ರ ಬೋಸರಲ್ಲಿ ಸ್ವಾತಂತ್ರ್ಯದ ಕಿಡಿಯ ಕಿಚ್ಚನ್ನು ಹಚ್ಚಿದರು. ಸ್ವಾಮಿ ವಿವೇಕಾನಂದ, ಅರವಿಂದರ ಪ್ರೇರಣೆಗೆ ಒಳಗಾದವರು ಸುಭಾಷ್ ಚಂದ್ರ ಬೋಸ್ರವರು. 1919ರಲ್ಲಿ ತತ್ವಶಾಸ್ತ್ರದಲ್ಲಿ BA ಪದವಿಯನ್ನು ಪಡೆದುಕೊಂಡ ಸುಭಾಷ್ರವರು 1919 ಸೆಪ್ಟೆಂಬರ್ 15ರಂದು ICS ಪರೀಕ್ಷೆಗಾಗಿ ಇಂಗ್ಲೆಂಡಿಗೆ ಪ್ರಯಾಣವನ್ನು ಬೆಳೆಸಿದರು. 1920 ಸೆಪ್ಟೆಂಬರ್ನಲ್ಲಿ ICS ಪರೀಕ್ಷೆಯನ್ನು ಉತ್ತೀರ್ಣರಾದರು. 1921 ಏಪ್ರಿಲ್ 22ರಂದು ICS ಪದವಿಯನ್ನು ಮರಳಿಸಿದರು. ಕಾರಣ ಇಷ್ಟೇ, ತಾನು ಪರಕೀಯರ ಅಧೀನದಲ್ಲಿ ದುಡಿಬಾರ್ದು ಎಂಬ ಒಂದೇ ಒಂದು ಕಾರಣಕ್ಕೆ ಅವರು ICS ಪದವಿಯನ್ನು ಹಿಂದಿರುಗಿಸಿ ಭಾರತಕ್ಕೆ ಬಂದರು. 1921 ಜುಲೈ 19ಕ್ಕೆ ಮುಂಬೈಗೆ ಬಂದಂಥ ಸುಭಾಷ್ ಚಂದ್ರ ಬೋಸ್ರವರು ಮಹಾತ್ಮ ಗಾಂಧಿಯನ್ನು ಭೇಟಿಯಾಗಿ ಭಾರತದ ಸ್ವಾತಂತ್ರ್ಯದ ಬಗ್ಗೆ ಚರ್ಚೆಯನ್ನು ನಡೆಸಿದರು. ಅದೇ ವೇಳೆಯಲ್ಲಿ ಚಿತ್ತಾರಂಜನ್ ದಾಸ್ರವರ ಮಾರ್ಗದರ್ಶನವನ್ನು ಪಡೆದುಕೊಂಡರು. ಸುಭಾಷ್ ಚಂದ್ರ ಬೋಸ್ರವರು ಹೇಳ್ತಾರೆ, ಸ್ವಾತಂತ್ರ್ಯ ಯಾರೂ ಕೊಡುವುದಿಲ್ಲ, ನಾವು ಪಡೆದುಕೊಳ್ಳಬೇಕು ಎಂದು. ಅದಕ್ಕಾಗಿ ಅವರು ಭಾರತದ ಸ್ವಾತಂತ್ರ್ಯ ಹೋರಾಟದ ಹಂತಗಳನ್ನು ಏನು ಮಾಡಬೇಕೆಂಬ ಆಲೋಚನೆಗಳನ್ನು ಪಡೆದುಕೊಳ್ಳಕ್ಕೆ ಬೇರೆ ಬೇರೆ ದೇಶಕ್ಕೆ ಹೊರಟರು. ಆಸ್ಟ್ರಿಯಾ, ಇಂಗ್ಲೆಂಡ್, ಜರ್ಮನಿ, ಜಪಾನ್ ಹೀಗೆ ಹಲವಾರು ರಾಷ್ಟ್ರಗಳನ್ನು ಸುತ್ತಿ ಭಾರತ ಸ್ವರಾಜ್ಯದ ಹೋರಾಟದ ಧ್ವನಿಯಾದರು. ಅವರ ಬಾಳ ಸಂಗಾತಿಯಾಗಿದ್ದವರು ಎಮಿಲಿ ಶ್ಲೆಂಗ್ ಮತ್ತು ಮಗಳು ಅನಿತಾ ಬೋಸ್ ಪಾಪ್. 1927ರಲ್ಲಿ ಬಂಗಾಳ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಸುಭಾಷ್ ಚಂದ್ರ ಬೋಸ್ ಮತ್ತು ಗಾಂಧೀಜಿಯವರ ಮಾರ್ಗಗಳು ವಿಭಿನ್ನವಾಗಿದ್ದವು. ಅಖಿಲ ಭಾರತ ಟ್ರೇಡ್ ಯೂನಿಯನ್ನ ಕಾಂಗ್ರೆಸ್ ಅಧ್ಯಕ್ಷನಾಗಿ ಆಯ್ಕೆಯಾದರು. ಅನಂತರ ಸ್ವಿಟ್ಜರ್ಲ್ಯಾಂಡ್, ಜೆಕೊಸ್ಲೋವಿಯಾ, ಪೋಲೆಂಡ್, ಜರ್ಮನಿಗಳಲ್ಲಿ ತಮ್ಮ ಪ್ರಯಾಣವನ್ನು ಬೆಳೆಸಿ ಭಾರತದ ಸ್ವಾತಂತ್ರ್ಯ ಹೋರಾಟದ 2ನೇ ಹಂತದ ಪ್ರಚಾರವನ್ನು ಅವರು ಮಾಡಿದರು. 1936 ಏಪ್ರಿಲ್ 8ನೇ ತಾರೀಕಿಗೆ ಭಾರತಕ್ಕೆ ಬಂದ ಕೂಡಲೇ ಅವ್ರನ್ನ ಬಂಧಿಸಲಾಯಿತು. 1937ರಲ್ಲಿ ಅವರು ಮತ್ತೆ ಆಸ್ಟ್ರಿಯಾಕ್ಕೆ ಪ್ರಯಾಣವನ್ನು ಬೆಳೆಸಿದರು. 1938ರಲ್ಲಿ ಹರಿಪುರ ಕಾಂಗ್ರೆಸ್ ಅಧ್ಯಕ್ಷತೆಯನ್ನು ವಹಿಸಿಕೊಂಡರು. ಆ ವೇಳೆಯಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ನಲ್ಲಿ ಚುನಾವಣೆಗಳು ನಡೆಯಿತು. ಇವರ ವಿರುದ್ಧವಾಗಿ ನಿಂತುಕೊಂಡವರು ಪಟ್ಟಾಭಿ ಸೀತಾರಾಮಯ್ಯ. ಸುಮಾರು 215 ಮತಗಳ ಅಂತರದಿಂದ ಅವರನ್ನು ಸೋಲಿಸಿ ಅಧ್ಯಕ್ಷ ಸ್ಥಾನವನ್ನು ಪಡೆದುಕೊಂಡರು. ಇತಿಹಾಸದಲ್ಲಿ ನಿಜವಾದ ಬದಲಾವಣೆ ಆಗಬೇಕಾದರೆ ಅದು ಕೇವಲ ಚರ್ಚೆಗಳಿಂದ ಸಾಧ್ಯವಿಲ್ಲ, ಹೋರಾಟಗಳು ಅನಿವಾರ್ಯ ಎಂದು ಹೇಳಿದರು. ಅದಕ್ಕಾಗಿ ಜರ್ಮನಿಯ ಹಿಟ್ಲರನ್ನು ಭೇಟಿಯಾದರು, ಇಟಲಿಯ ಮುಸ್ಸೋಲಿನಿಯನ್ನು ಭೇಟಿಯಾದರು. 1940 ಜೂನ್ 18ರಂದು ಫಾರ್ವರ್ಡ್ ಬ್ಲಾಕ್ ಪಕ್ಷವನ್ನು ಕಟ್ಟಿದರು. ಕಾಬೂಲ್ ಮೂಲಕ ಬರ್ಲಿನ್ನಿಗೆ ಸೇರಿ ಅಲ್ಲಿ ಫ್ರೀ ಇಂಡಿಯಾ ಸೆಂಟರನ್ನು ಸ್ಥಾಪನೆ ಮಾಡಿದರು. 1941 ನವೆಂಬರ್ 2ನೇ ತಾರೀಕನ್ನು ಅದನ್ನು ಉದ್ಘಾಟನೆ ಮಾಡಿದರು. ಆಜಾದ್ ಹಿಂದ್ ಲಾಂಛನ, ಜೈ ಹಿಂದ್ ಘೋಷಣೆ, ನೇತಾಜಿ ಬಿರುದು ಇವೆಲ್ಲವೂ ಸಹ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಸಲ್ಲಬೇಕಾಗಿರುವಂಥದ್ದು. ಆವಾಗವಾಗ ಬರ್ಲಿನ್ ರೇಡಿಯೋದಲ್ಲಿ ಅವರು ಭಾಷಣವನ್ನು ಮಾಡ್ತಾ ಇದ್ರು. ಒಂದು ಆಲೋಚನೆಗಾಗಿ ಒಬ್ಬ ವ್ಯಕ್ತಿ ಸಾಯಬಹುದು, ಆದರೆ ವ್ಯಕ್ತಿಯ ಸಾವಿನ ನಂತರ ಸಾವಿರಾರು ಜೀವಗಳಲ್ಲಿ ಆ ಆಲೋಚನೆಯು ಪುನರ್ಜನ್ಮ ಪಡೆಯುತ್ತದೆ ಎಂದು ಹೇಳುತ್ತಿದ್ದರು. ಈ ಮಾತುಗಳನ್ನು ಕೇಳಲಿಕ್ಕೆ
ಭಾರತದ ಲಕ್ಷಾಂತರ ಕೋಟ್ಯಾಂತರ ಸ್ವತಂತ್ರ ಹೋರಾಟಗಾರರು ಆ ರೇಡಿಯೋ ಭಾಷಣಗಳಿಗಾಗಿ ಕಾಯ್ತಾ ಇದ್ರು. ಜರ್ಮನ್ ಸೈನಿಕ ಕೇಂದ್ರಗಳಲ್ಲಿ ಭಾರತೀಯ ಸೈನಿಕರಿಗೆ ತರಬೇತಿಯನ್ನು ನೀಡಲಾಗುತ್ತಿತ್ತು. ಆಜಾದ್ ಹಿಂದ್ ಸೇನೆಯ ಇಂಡಿಯನ್ ನ್ಯಾಷನಲ್ ಆರ್ಮಿ ಒಂದು ಪಕ್ವ ಸೇನೆಯಾಗಿ ರೂಪುಗೊಂಡಿತ್ತು. ಸ್ವಾತಂತ್ರ್ಯ ಹೋರಾಟಕ್ಕೆ ಅಗಾಧವಾದಂಥ ಬೆಂಬಲವನ್ನು ಪಡೆದಂಥ ಸುಭಾಷ್ ಚಂದ್ರರವರು ಹಂಗಾಮಿ ಸರ್ಕಾರವನ್ನು ರಚನೆ ಮಾಡಿದರು. ಅವರು INA ಕಮಾಂಡರ್ ಆಫ್ ಚೀಫ್ ಆಗಿ ನೇಮಕೊಂಡರು. ದುರದೃಷ್ಟವಶ 1945 ಆಗಸ್ಟ್ 18ರಂದು ಸುಭಾಷ್ ಚಂದ್ರ ಬೋಸ್ರವರು ವಿಯೆಟ್ನಾಂನ ಸೈಗಾನ್ನಿಂದ ವಿಮಾನವನ್ನು ಹತ್ತಿದರು. ತೈವಾನ್ನ ಟೈಪೈ ಎಂಬ ಪ್ರದೇಶದಲ್ಲಿ ವಿಮಾನ ಅಪಘಾತದಿಂದ ಸುಭಾಷ್ ಚಂದ್ರ ಬೋಸ್ರವರು ಮರಣ ಹೊಂದಿದ್ರು ಎಂದು ಹೇಳಲಾಗುತ್ತಿದೆ. ಸುಭಾಷ್ ಚಂದ್ರ ಬೋಸರು ಭಾರತದ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಯಾವತ್ತೂ ಕಳೆದುಕೊಳ್ಳಬೇಡಿ. ಭಾರತವನ್ನು ಬಂಧನದಲ್ಲಿಡುವ ಯಾವ ಶಕ್ತಿಯೂ ಈ ಭೂಮಿಯಲ್ಲಿ ಇಲ್ಲ. ಶೀಘ್ರದಲ್ಲಿಯೇ ಭಾರತ ಸ್ವಾತಂತ್ರ್ಯವಾಗಲಿದೆ ಎಂದು ಹೇಳಿದ್ದರು. ಸುಭಾಷ್ ಚಂದ್ರ ಬೋಸ್ರವರ ಜನ್ಮದಿನವನ್ನು ಪರಾಕ್ರಮ ದಿನವೆಂದು ಸಹ ಆಚರಣೆ ಮಾಡಲಾಗುತ್ತದೆ. ಅವರು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನೀಡಿದ ಕೊಡುಗೆ ಪ್ರತಿಯೊಬ್ಬ ಭಾರತೀಯನ ರೋಮಗಳನ್ನು ನಿಮಿರಿಸುವಂತೆ ಮಾಡುತ್ತದೆ. ಅವರ ಸಾಹಸಿ ಪರಾಕ್ರಮದ ಬದುಕು ಪ್ರತಿಯೊಬ್ಬ ಭಾರತೀಯನಿಗೂ ಪ್ರೇರಣೆ. ಅವರ ಸಾವು ಯಾವುದೇ ರೀತಿಯಾಗಿರಬಹುದು, ಆದರೆ ಭಾರತೀಯರ ಮನದಲ್ಲಿ ಅವರು ಎಂದೂ ಸಹ ಅಜರಾಮರ. ಜೈ ಹಿಂದ್. Thank you for watching my video. Please like, share, subscribe, press the bell icon for my new videos. Thank you. Bye bye.